ಬಾಗಲಕೋಟೆಯಲ್ಲಿ ಎರಡನೇ ದಿನವೂ ಸಿಎಂ ಅಬ್ಬರದ ಪ್ರಚಾರ ಮಾಡಿದರು. ಬಂಜಾರ ಶಾಲು ಹಾಕೊಂಡು ತಾಂಡಾಗೆ ಎಂಟ್ರಿ ಕೊಟ್ಟರು ಸಿಎಂ. ಸಿಎಂ ಸಿದ್ದರಾಮಯ್ಯನವರಿಗೆ ತಾಂಡಾ ನಿವಾಸಿಗಳು ಭರ್ಜರಿಯಾಗಿ ಸ್ವಾಗತವನ್ನ ಮಾಡಿದರು. ನೀಲಾನಗರ ತಾಂಡಾದಲ್ಲಿ ಉಮೇಶ್ ಮೇಟಿ ಪರ ಮತಬೇಟೆ ನಡೆಸಿದರು. ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿಯನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದರು. ಬಂಜಾರ ಶಾಲ್ ಹಾಕೊಂಡು ತಾಂಡಾಗೆ ಎಂಟ್ರಿ ಕೊಟ್ಟರು ಸಿದ್ದರಾಮಯ್ಯನವರು. ತಾಂಡಾ ನಿವಾಸಿಗಳು ಭರ್ಜರಿ ಸ್ವಾಗತವನ್ನ ಕೋರಿದ್ರು ಮುಖ್ಯಮಂತ್ರಿಗಳಿಗೆ. ಬಾಗಲಕೋಟೆಯಲ್ಲಿ ಸಿಎಂ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಕ್ಯಾಂಪೇನ್ ಮಾಡ್ತಿದ್ದಾರೆ ಕಳೆದ 2 ದಿನದಿಂದ. ಈ ಒಂದು ಪ್ರೀತಿ ಅಭಿಮಾನ ನಿಚ್ಚಳ ಬಹುಮತದ ಸಂಕೇತವಾಗಿದೆ. ನಿಚ್ಚಳ ಬಹುಮತದ ಸಂಕೇತವಾಗಿದೆ. ತೊಡೆದಿದ್ರು ಅವರು ಅಲ್ಲೇ ಮುಗಿಸಿ ಬಿದ್ದಿದ್ದಾರೆ. ಯಾರು ಈ ಸಮಾಜವನ್ನ ಎತ್ತಿ ಹಿಡಿಲಿಕ್ಕೆ ಬಂದಿದ್ದಾರೋ ಅವರನ್ನ ಈ ಸಮಾಜ ಮೇಲೆತ್ತರಕ್ಕೆ ಹೋಯ್ತದೆ. ಮೇಲೆತ್ತರಕ್ಕೆ ಹೋಯ್ತದೆ. ಈ ಒಂದು ಪ್ರೀತಿ ಅಭಿಮಾನ ನಿಚ್ಚಳ ಬಹುಮತದ ಸಂಕೇತ. ಬಾಗಲಕೋಟೆಯಲ್ಲಿ ಎರಡನೇ ದಿನವೂ ಸಿಎಂ ಅಬ್ಬರದ ಪ್ರಚಾರ ಮಾಡಿದರು. ಬಂಜಾರ ಶಾಲು ಹಾಕೊಂಡು ತಾಂಡಾಗೆ ಎಂಟ್ರಿ ಕೊಟ್ಟರು ಸಿಎಂ. ಸಿಎಂ ಸಿದ್ದರಾಮಯ್ಯನವರಿಗೆ ತಾಂಡಾ ನಿವಾಸಿಗಳು ಭರ್ಜರಿಯಾಗಿ ಸ್ವಾಗತವನ್ನ ಮಾಡಿದರು. ನೀಲಾನಗರ ತಾಂಡಾದಲ್ಲಿ ಉಮೇಶ್ ಮೇಟಿ ಪರ ಮತಬೇಟೆ ನಡೆಸಿದರು. ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿಯನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದರು. ಬಂಜಾರ ಶಾಲ್ ಹಾಕೊಂಡು ತಾಂಡಾಗೆ ಎಂಟ್ರಿ ಕೊಟ್ಟರು ಸಿದ್ದರಾಮಯ್ಯನವರು. ತಾಂಡಾ ನಿವಾಸಿಗಳು ಭರ್ಜರಿ ಸ್ವಾಗತವನ್ನ ಕೋರಿದ್ರು ಮುಖ್ಯಮಂತ್ರಿಗಳಿಗೆ. ಬಾಗಲಕೋಟೆಯಲ್ಲಿ ಸಿಎಂ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಕ್ಯಾಂಪೇನ್ ಮಾಡ್ತಿದ್ದಾರೆ ಕಳೆದ 2 ದಿನದಿಂದ. ಅವರನ್ನ ಈ ಸಮಾಜ ಮೇಲೆತ್ತರಕ್ಕೆ ಹೋಯ್ತದೆ. ಮೇಲೆತ್ತರಕ್ಕೆ ಹೋಯ್ತದೆ. ಈ ಒಂದು ಪ್ರೀತಿ ಅಭಿಮಾನ ನಿಚ್ಚಳ ಬಹುಮತದ ಸಂಕೇತವಾಗಿದೆ. ನಿಚ್ಚಳ ಬಹುಮತದ ಸಂಕೇತವಾಗಿದೆ. ತೊಡೆದಿದ್ರು ಅವರು ಅಲ್ಲೇ ಮುಗಿಸಿ ಬಿದ್ದಿದ್ದಾರೆ. ಯಾರು ಈ ಸಮಾಜವನ್ನ ಎತ್ತಿ ಹಿಡಿಲಿಕ್ಕೆ ಬಂದಿದ್ದಾರೋ ಅವರನ್ನ ಈ ಸಮಾಜ ಮೇಲೆತ್ತರಕ್ಕೆ ಹೋಯ್ತದೆ. ಮೇಲೆತ್ತರಕ್ಕೆ ಹೋಯ್ತದೆ. ಈ ಒಂದು ಪ್ರೀತಿ ಅಭಿಮಾನ ನಿಚ್ಚಳ ಬಹುಮತದ ಸಂಕೇತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.